ರಾಜ್ಯ ರಾಜಕೀಯದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಆಲ್ರೆಡಿ ಡಿಸಿಎಂ ಡಿಕೆಶಿ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಡಿಸಿಎಂ ಬೆನ್ನಲ್ಲೇ ಇವತ್ತು ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಪ್ರಯಾಣವನ್ನು ಮಾಡ್ತಾರೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಇವತ್ತು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಸಾಕಷ್ಟು ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇದ್ದಾವೆ. ಒಂದು ಕಡೆ ಡಿಸಿಎಂ ಡಿಕೆಶಿ ಆಲ್ರೆಡಿ ದೆಹಲಿಯಲ್ಲೇ ಇದ್ದಾರೆ. ಮಧ್ಯಾಹ್ನ 1:55ಕ್ಕೆ ದೆಹಲಿಯನ್ನು ತಲುಪ್ತಾರೆ ಸಿದ್ದರಾಮಯ್ಯನವರು. 11 ಗಂಟೆಗೆ ಹೊರಡ್ತಾರೆ ಇಲ್ಲಿಂದ. ದೆಹಲಿಯ ಇಂದಿರಾ ಗಾಂಧಿ ಏರ್ಪೋರ್ಟ್ಗೆ ಸಿಎಂ ಸಿದ್ದರಾಮಯ್ಯನವರು ಹೋಗಿ ತಲುಪ್ತಾರೆ. ನಂತರ ಕರ್ನಾಟಕ ಭವನಕ್ಕೆ, ಅಂದರೆ ದೆಹಲಿಯಲ್ಲಿರುವಂತಹ ಕರ್ನಾಟಕ ಭವನಕ್ಕೆ ಸಿದ್ದರಾಮಯ್ಯನವರು ಆಗಮಿಸ್ತಾರೆ. ಸಂಜೆ 4 ಗಂಟೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿಯಾಗ್ತಾರೆ. ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿಯಾಗಿ ಸಿಎಂ ಸಿದ್ದರಾಮಯ್ಯನವರು ರಾಜ್ಯಕ್ಕೆ ಬೇಕಾಗಿರುವಂತಹ ಸೌಲಭ್ಯಗಳ ಬಗ್ಗೆ ಮಾತಾಡ್ತಾರೆ. ಜೊತೆಗೆ ದಸರಾಕ್ಕೆ ಏರ್ ಶೋ ವಿಚಾರದಲ್ಲೂ ಕೂಡ ಸಾಕಷ್ಟು ಮಾತುಕತೆಯನ್ನು ರಕ್ಷಣಾ ಸಚಿವರ ಜೊತೆ ಮಾತಾಡ್ತಾರೆ. ರಾಜನಾಥ್ ಸಿಂಗ್ ಜೊತೆ ಚರ್ಚೆಯನ್ನು ಮಾಡಿ ಮುಂದಿನ ತೀರ್ಮಾನಕ್ಕೆ ಬರ್ತಾರೆ. ಇನ್ನು ಡಿಸಿಎಂ ಡಿಕೆಶಿ ಆಲ್ರೆಡಿ ದೆಹಲಿಯಲ್ಲೇ ಇದ್ದಾರೆ. ಒಂದು ಕಡೆ ದಸರಾ ವಿಚಾರದ ಬಗ್ಗೆ ರಕ್ಷಣಾ ಸಚಿವರ ಜೊತೆ ಒಂದು ಕಡೆ ಮಾತುಕತೆ ಆಡಿದರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವಂತಹ ಬಿರುಸಿನ ಚಟುವಟಿಕೆಗಳು ಏನು ನಡೀತಾ ಇದ್ದಾವಲ್ಲ, ಸಿಎಂ ಬದಲಾವಣೆ ಆಗ್ತಾರೆ ಅನ್ನುವಂಥ ವಿಚಾರ, ಆ ಬಗ್ಗೆನೂ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ದೆಹಲಿಗೆ ಸುಮ್ಮನೆ ಏನು ಹೋಗಲ್ಲ ಸಿದ್ದರಾಮಯ್ಯನವರಾಗಲಿ ಡಿಸಿಎಂ ಆಗಲಿ. ಯಾಕಂದರೆ AICC OBC ಘಟಕದ ಸಲಹಾ ಸಮಿತಿ ಅಧ್ಯಕ್ಷರನ್ನಾಗಿ ಆಲ್ರೆಡಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ನೇಮಕ ಮಾಡಿದೆ. ಇನ್ನೊಂದು ಕಡೆ ಇಲ್ಲೊಂದಿಷ್ಟು ಊಹಾಪೋಹಗಳು ನಡೀತಾ ಇದ್ದಾವೆ, ಚರ್ಚೆಗಳು ನಡೀತಾ ಇದ್ದಾವೆ. ಸಿಎಂ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ, ಅವರು ರಾಷ್ಟ್ರ ರಾಜಕಾರಣದ ಕಡೆ ವಾಲ್ತಾ ಇದ್ದಾರೆ. ಆಮೇಲೆ ಡಿಸಿಎಂ DK ಶಿವಕುಮಾರ್ ಸಿಎಂ ಆಗ್ತಾರೆ. ಹೀಗೆ ಹಲವಾರು ವಿಚಾರಗಳು ಚರ್ಚೆ ಆಗ್ತಾ ಇದ್ದಾವೆ. ಈ ಚರ್ಚೆ ಬೆನ್ನಲ್ಲೇ ಸಿಎಂ DCM ಇಬ್ಬರೂ ದೆಹಲಿಗೆ ಹೋಗ್ತಾ ಇದ್ದಾರೆ ಅಂದಾಗ ಸಹಜವಾಗಿ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಸರ್ಕಾರ ರಚನೆಯಾಗಿ 2 ವರ್ಷದಲ್ಲಿ ಅನೇಕ ಸಂದರ್ಭದಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ ಅನ್ನುವಂಥ ವಿಚಾರಗಳೇ ಚರ್ಚೆ ಆಗ್ತಾ ಇತ್ತು. ಈಗ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಬದಲಾವಣೆಯ ಕಿಚ್ಚು ನಿಲ್ಲುವ ಯಾವ ಲಕ್ಷಣವೂ ಕಂಡು ಬರ್ತಾ ಇಲ್ಲ. ಆಪ್ತ ಸಚಿವರ ಜೊತೆ ದೆಹಲಿಗೆ ಸಿದ್ದರಾಮಯ್ಯನವರು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಸಚಿವರಾದಂತಹ HC ಮಹದೇವಪ್ಪ ಹಾಗೂ ಭೈರತಿ ಸುರೇಶ್, ಇನ್ನು ಜಮೀರ್ ಅಹಮದ್ ಖಾನ್ ಜೊತೆ ಸಿದ್ದರಾಮಯ್ಯನವರು ಇವತ್ತು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಒಬ್ಬರೇ ಹೋಗ್ತಾ ಇಲ್ಲ, ಅವರ ಆಪ್ತ ವಲಯದ ಜೊತೆನೇ ಹೋಗ್ತಾ ಇದ್ದಾರೆ. 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು ಈ ಹಿಂದೆ ಕೂಡ ವಿಧಾನಸೌಧದಲ್ಲಿ ಹೇಳಿದ್ರು, ಮೊನ್ನೆ ಕೂಡ ಹೇಳಿದ್ದಾರೆ. ಸಿಎಂ ಹೇಳಿಕೆ ಬೆನ್ನಲ್ಲೇ ವರಿಷ್ಠರ ಭೇಟಿಗೆ ಈಗ ಸಿದ್ದು ಮುಂದಾಗ್ತಾ ಇದ್ದಾರೆ. ಇವತ್ತಿನಿಂದ 3 ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯನವರು ದೆಹಲಿಯಲ್ಲೇ ಠಿಕಾಣಿ ಹೂಡ್ತಾರೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಬದಲಾವಣೆಯ ಕಿಚ್ಚು ವೇಗವನ್ನು ಪಡ್ಕೊಳ್ತಾ ಇದೆ. ಹಾಗಾಗಿ ಇವತ್ತು ಜಮೀರ್ ಅಹಮದ್ ಖಾನ್, HC ಮಹದೇವಪ್ಪ ಜೊತೆಗೆ ಭೈರತಿ ಸುರೇಶ್, ಹೀಗೆ ಅವರ ಆಪ್ತ ವಲಯದ ಜೊತೆಗೆ ಇವತ್ತು ಸಿದ್ದರಾಮಯ್ಯನವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಲ್ಲ, ಬದಲಾವಣೆ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಸಂಕಷ್ಟ ಬರುತ್ತೆ ಅಂತ ಅಹಿಂದ ವರ್ಗದ ನಾಯಕರುಗಳು, ಸಿದ್ದು ಬೆಂಬಲಿಗರು ಈಗಾಗಲೇ ಹೈಕಮಾಂಡ್ಗೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. DK ಶಿವಕುಮಾರ್ ಬಣಕ್ಕೂ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ವಿಧಾನಸೌಧದಲ್ಲೇ ಈ ಹಿಂದೆ ನಾನೇ ಸಿಎಂ, 5 ವರ್ಷ ನಾನೇ ಇರ್ತೀನಿ ಅಂತ ಸಿದ್ದರಾಮಯ್ಯನವರು ಘಂಟಘೋಷವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ಮೊನ್ನೆ ಕೂಡ ಅದನ್ನೇ ಪುನರುಚ್ಚಾರಣೆಯನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ಸಿಎಂ ಸ್ಥಾನ ಖಾಲಿ ಇಲ್ಲ, ಸಿಎಂ ಕುರ್ಚಿ ಖಾಲಿ ಇಲ್ಲ ಅನ್ನುವಂಥ ಮಾತುಗಳು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಾಳ್ಯದ ಕೆಲವೊಂದಿಷ್ಟು ಸಚಿವರುಗಳು ಹೇಳ್ತಾ ಇದ್ದಾರೆ. ಆದರೆ DKಶಿ ಪರವಾಗಿಯೂ ಸಾಕಷ್ಟು ಜನ ಶಾಸಕರು ಈಗ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಕೂಡ ಮೊನ್ನೆ ಹೇಳಿಕೆಯನ್ನು ಕೊಟ್ಟರು ಬಹಿರಂಗವಾಗಿಯೇ, DK ಶಿವಕುಮಾರ್ ಸಿಎಂ ಆಗಬೇಕು ಅಂತ. ಇನ್ನು ನಾಳೆ ಹೈಕಮಾಂಡ್ ನಾಯಕರನ್ನ ಸಿಎಂ ಭೇಟಿ ಆಗ್ತಾ ಇದ್ದಾರೆ. ಮಹತ್ವದ ಒಂದು ತಿರುವು ಇದು. DCM DKಶಿ ಜೊತೆ ಹೈಕಮಾಂಡ್ ಭೇಟಿ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ರಾಜ್ಯ ರಾಜಕಾರಣದ ವಿದ್ಯಮಾನಗಳ ಬಗ್ಗೆ ವರಿಷ್ಠರ ಜೊತೆ ಸಿಎಂ DCM ಚರ್ಚೆ ಮಾಡ್ತಾರೆ. KC ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಜೊತೆ ಮಾತುಕತೆಯನ್ನು ಆಡ್ತಾರೆ. ಸುರ್ಜೇವಾಲಾ ಆಲ್ರೆಡಿ ರಾಜ್ಯದಲ್ಲಿ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದಾರೆ. ಈಗಾಗಲೇ ಶಾಸಕರ ಅಭಿಪ್ರಾಯವನ್ನು ಸುರ್ಜೇವಾಲಾ ಸಂಗ್ರಹ ಮಾಡಿದ್ದಾರೆ. ಇನ್ನು ನಾಳೆ ಹೈಕಮಾಂಡ್ ನಾಯಕರನ್ನ ಸಿಎಂ DCM ಇಬ್ಬರೂ ಭೇಟಿ ಆಗ್ತಾ ಇದ್ದಾರೆ. ಹೈಕಮಾಂಡ್ ಜೊತೆ ಮಹತ್ವದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಗ್ತದೆ. ಯಾಕಂದ್ರೆ ಸದ್ಯದ ರಾಜ್ಯ ರಾಜಕಾರಣ ವಿದ್ಯಮಾನಗಳ ಬಗ್ಗೆ ವರಿಷ್ಠರ ಜೊತೆ ಚರ್ಚೆ ಮಾಡ್ತಾರೆ. ಒಂದು 50-50 ಅನುಪಾತದಡಿ ಏನೀಗ ಅಧಿಕಾರ ಹಂಚಿಕೆ ಆಗಬೇಕು ಅನ್ನುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತಲ್ಲ. ಯಾಕಂದರೆ ಶಾಸಕರೇ ಹೇಳಿರುವಂಥದ್ದು ಇದು. BJP JDSನವರ ಅಭಿಪ್ರಾಯಕ್ಕಿಂತನೂ ಕಾಂಗ್ರೆಸ್ ಪಕ್ಷದಲ್ಲೇ ಸಾಕಷ್ಟು ಜನ ಈಗ ಅಸಮಾಧಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಖುದ್ದಾಗಿ 1-to-1 ಮೀಟಿಂಗ್ ಮಾಡಿದ್ದಾರೆ ಕಾಂಗ್ರೆಸ್ ಶಾಸಕರ ಜೊತೆ.
ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ. ಹಾಗಾಗಿ ಸಾಕಷ್ಟು ಶಾಸಕರು ಅಸಮಾಧಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ಶಾಸಕರು ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ, ಮತ್ತು ವ್ಯವಸ್ಥೆ ಬದಲಾವಣೆ ಆಗಬೇಕು, ಸಚಿವರುಗಳು ನಮ್ಮ ಕೈಗೆ ಸಿಗ್ತಾ ಇಲ್ಲ, ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ, ನಮ್ಮ ಕ್ಷೇತ್ರದಲ್ಲಿ ಒಂದು ರಸ್ತೆ ಮಾಡೋಕ್ಕಾಗಿಲ್ಲ, ಒಂದು ಮೋರಿ ಕಟ್ಟೋಕ್ಕಾಗಿಲ್ಲ, ಕ್ಷೇತ್ರದ ಜನರಿಗೆ ನಮ್ಮ ಮುಖಾನೇ ನೋಡೋಕ್ಕಾಗ್ತಾ ಇಲ್ಲ, ತೋರ್ಸೋಕ್ಕಾಗ್ತಾ ಇಲ್ಲ. ಕಾರಣ ಹಣ ಬಿಡುಗಡೆ ಆಗ್ತಾ ಇಲ್ಲ ಕ್ಷೇತ್ರಕ್ಕೆ. ಇವೆಲ್ಲ ದುಃಖ ದುಮ್ಮಾನಗಳನ್ನು, ಅಸಮಾಧಾನಗಳನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆ ಅನೇಕ ಕಾಂಗ್ರೆಸ್ನ ಶಾಸಕರು ಈಗ ಹೇಳಿದ್ದಾರೆ, ಮನವಿ ಕೊಟ್ಟಿದ್ದಾರೆ. ಎಲ್ಲ ದುಃಖ ದುಮ್ಮಾನಗಳನ್ನು ಸಂಗ್ರಹ ಮಾಡಿ ಸುರ್ಜೇವಾಲಾ ಕೂಡ ದೆಹಲಿಯಲ್ಲಿ ಮೀಟಿಂಗಲ್ಲಿ ಅದನ್ನು ಚರ್ಚೆ ಮಾಡ್ತಾರೆ. ಯಾಕಂದರೆ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರನ್ನು ಒಳಗೊಂಡಂತೆ CM DCM ನೇತೃತ್ವದಲ್ಲಿ ಮಹತ್ವದ ಒಂದು ಚರ್ಚೆ ಆಗುತ್ತೆ. ಮಹತ್ವದ ಚರ್ಚೆಯ ನಂತರ ಶಾಸಕರ ಅಭಿಪ್ರಾಯ ಬಹಳ ಮುಖ್ಯ ಆಗ್ತದೆ. ಇಲ್ಲಿ ಶಾಸಕರು ಏನು ಹೇಳಿರ್ಬೋದು, CM ಬದಲಾವಣೆ ವಿಚಾರ ಏನಾದರೂ ಪ್ರಸ್ತಾಪ ಮಾಡಿದ್ದಾರೆ ಸುರ್ಜೇವಾಲಾ ಜೊತೆ, ಗೊತ್ತಿಲ್ಲ, ಸೀಕ್ರೆಟ್ ಆಗಿದೆ. ಅದು ನಾಳೆ ಚರ್ಚೆ ಆಗ್ತದೆ, ಮೀಟಿಂಗ್ ಆದಮೇಲೆ ಬಹಿರಂಗ ಆಗುತ್ತೆ.